ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ಷಡಕ್ಷರಿ ಕೂಡ ಆಕಾಂಕ್ಷಿ ಆಗಿದ್ದಾರೆ. ಅವರ ಲಿಸ್ಟ್ ಕೂಡ ಈ ಒಂದು ಮಿನಿಸ್ಟರ್ ಪಟ್ಟಿಯಲ್ಲಿ ಚರ್ಚೆ ಆಗ್ತಾ ಇದೆ. ತಿಪ್ಟೂರು ಒಂದು ರೀತಿ ಬಿಜೆಪಿ ಭದ್ರಕೋಟೆ. ಆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದಂತಹ ಷಡಕ್ಷರಿ ಲಿಂಗಾಯತ ಸಮುದಾಯದವರು. ದೆಹಲಿ ಲಾಬಿ ಹೋಗಕ್ ಆಗ್ತಿಲ್ಲ ಅನ್ನೋ ಲಾಸ್ಟ್ ಟೈಮ್ ಹೋಗಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿತ್ತು. ಸೊ ಪರಮೇಶ್ವರ್ ಅವ್ರಿಗೆ ಮನೆಗೆ ಬಂದಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅವರೇ ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರು ಅನ್ನೋ ಒಂದು ಇಡೀ ದಿನ ಹಾಸ್ಪಿಟಲ್ ಎದ್ದು ಟ್ರೀಟ್ಮೆಂಟ್ ಕೊಟ್ಟು ಅದಾದ್ಮೇಲೆ ಅವರು ಬೆಂಗಳೂರು ವಾಪಸ್ ಬಂದ್ಮೇಲೆ ಪರಮೇಶ್ವರ್ ಅವ್ರಿಗೂ ಸ್ವಲ್ಪ ಜ್ವರ ಜಾಸ್ತಿ ಅವರ ಲೈಫಲ್ಲಿ ಯಾವತ್ತು 9-10 ದಿನ ಮಲಗಿರಲಿಲ್ಲ. ಪರಮೇಶ್ವರ್ ಒಳ್ಳೆ ಅಥ್ಲೆಟ್, ಆರೋಗ್ಯ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಷಡಕ್ಷರಿ ಪರವಾಗಿ ಪರಮೇಶ್ವರ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಷಡಕ್ಷರಿ ಹೆಸರು ಕೂಡ ಇದೆ. ಅದು ತಿಪ್ಟೂರಲ್ಲಿ ಕಾಂಗ್ರೆಸ್ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಬಿಜೆಪಿ ನೀವು ಹೇಳದಂತೆ ಬಿಜೆಪಿ ಭದ್ರಕೋಟೆ ಜೊತೆಗೆ ನಾಗೇಶ್ ಅವರ ವಿರುದ್ಧ 2 ಬಾರಿ ಅವ್ರ ವಿರುದ್ಧವೇ ಗೆದ್ದು ಬಂದ್ರು. 2013 ಮತ್ತೆ 18ರಲ್ಲಿ ಸೋತಿದ್ರು. ಮತ್ತೆ ಈಗ 23ರಲ್ಲಿ ಮತ್ತೆ ಗೆದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಇವ್ರ ಬಗ್ಗೆ ಹೆಚ್ಚು ಒಲವು. ಪರಮೇಶ್ವರ್ ಹೇಳಿದ್ರು ಕೇಳ್ತಾರೆ. ಅಂದ್ರೆ ಪರಮೇಶ್ವರ್ ಏನ್ ಹೇಳಿದ್ರು ಕೂಡ ಷಡಕ್ಷರರು ಕೇಳ್ತಾರೆ. ಅವರ ಒಂದು ಬೆಂಬಲಿಗರ ತರ ಇದ್ದಾರೆ. ಸೊ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಸಪೋರ್ಟ್ ಮಾಡ್ತಿದ್ರೆ ಲೆಕ್ಕಾಚಾರ. ಸೊ ಆದ್ರೆ ಇಬ್ಬರಲ್ಲಿ ಒಬ್ರು ಕೊಡ್ಬೇಕು, ಇಲ್ಲ ವಾಸು ಕೊಡ್ಬೇಕು, ಇಲ್ಲ ಷಡಕ್ಷರಿ ಕೊಡ್ಬೇಕು. ನನಗೇನೋ ವಾಸು ಕ್ಲಿಯರ್ ಆಗ್ಬೋದು ಅನ್ಸುತ್ತೆ. ಶಿವಕುಮಾರ್ ಅವರು ಜೆಡಿಎಸ್ ಇಂದ ಕರ್ಕೊಂಡ್ ಬರ್ಬೇಕಾದ್ರೆ ಆಫರ್ ಕರ್ಕೊಂಡ್ ಬಂದಿದ್ರು. ಜೊತೆಗೆ ಮುಂದೆ ಚುನಾವಣೆ ದೃಷ್ಟಿಕೋನದಿಂದ ಒಕ್ಕಲಿಗ ಸಮುದಾಯ ಜಿಲ್ಲೆಯಲ್ಲಿ 8 ಕ್ಷೇತ್ರಗಳಲ್ಲೂ ಕೂಡ ಪ್ರಭಾವ ಇರೋದ್ರಿಂದ ವಾಸು ಕೊಟ್ರೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನುವಂತ ಒಂದು ಲೆಕ್ಕಾಚಾರ.